ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ಇನ್ನೊಂದು ಕೋರ್ಸ್ ಯಾವ್ದಪ್ಪ ಅಂತಂದ್ರ BSc ಹಾರ್ಟಿಕಲ್ಚರ್ ಅಂತ ಒಂದು ಕೋರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಹಿಂದಿನ ವಿಡಿಯೋದಲ್ಲಿ ನಿಮಗೆ ನಾನು BSc ಅಗ್ರಿಕಲ್ಚರ್ ಒಂದು ವಿಡಿಯೋದ ಬಗ್ಗೆ ನೀವು ಡಿಸ್ಕಷನ್ ಮಾಡ್ತಾ ಹೋಗಿದ್ದೆ. ಸೊ ಇವತ್ತು ನಾನು ನಿಮಗೆ ಈ ಒಂದು BSc ಹಾರ್ಟಿಕಲ್ಚರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲಿಗೆ ಈ ಒಂದು BSc ಹಾರ್ಟಿಕಲ್ಚರ್ ಅಂದ್ರೆ ಏನಂತ ನೋಡೋಣ. ಸೊ ಮೊದಲಿಗೆ ಈ ಒಂದು BSc ಹಾರ್ಟಿಕಲ್ಚರ್ ಇಸ್ ನಥಿಂಗ್ ಬಟ್ ನಾವು ಇಲ್ಲಿ ಕಲ್ಟಿವೇಶನ್ ಆಫ್ ಫ್ರೂಟ್ಸ್, ವೆಜಿಟೇಬಲ್ಸ್ ಹಾಗೂ ಒಂದು ಫ್ಲವರ್ಸ್ ಗಳ ಕಲ್ಟಿವೇಶನ್ ಮಾಡಿ ಯಾವ ತರ ನಾವು ಆ ಬೆಳೆನ ಬೆಳಿತೀವಿ ಅನ್ನೋದನ್ನ ಈ ಒಂದು ಹಾರ್ಟಿಕಲ್ಚರ್ ಒಳಗಡೆ ಬೇಸಿಕಲಿ ಕಲಿತಾ ಹೋಗ್ತೀವಿ. ಸೊ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರ್ತದೆ ಕಂಪ್ಲೀಟ್ ಆಗಿ. ಸೊ ಹಾಗಾದ್ರೆ ಬನ್ನಿ, ಈ ಒಂದು ಕೋರ್ಸ್ ಒಳಗಡೆ ಏನೆಲ್ಲ ನಾವು ಕವರ್ ಮಾಡ್ತಾ ಇದೀವಿ ಅಂತಂದ್ರ ಈ ಒಂದು ಕೋರ್ಸ್ನ ಎಲಿಜಿಬಿಲಿಟಿ ಏನು, ಈ ಒಂದು ಕೋರ್ಸ್ನ ಡ್ಯೂರೇಷನ್ ಏನು, ಅದಾದ್ಮೇಲೆ ಈ ಒಂದು ಕೋರ್ಸ್ ಮಾಡಿದ್ಮೇಲೆ ನಮ್ಗೆ ಏನ್ ಜಾಬ್ ಆಪರ್ಚುನಿಟೀಸ್ ಬರ್ತಾವು, ಇದರ ಸಬ್ಜೆಕ್ಟ್ ಗಳು ಯಾವ ಬರ್ತಾವು, ಇದ್ರೊಳಗಡೆ ನಾವು ಸ್ಯಾಲರಿ ಸ್ಕೇಲ್ ಅನ್ನ ಏನೇನ ತಗೊಂತೀವಿ ಅದ್ರ ಇದರ ಫೀಸ್ ಸ್ಟ್ರಕ್ಚರ್ ಏನಿದೆ ಅಂತೇಳಿ ಒಂದೊಂದಾಗಿ ನಿಮ್ಗೆ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದಿರಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀವಿ. ಸೊ ಮೊದಲಿಗೆ ಈ ಒಂದು ಕೋರ್ಸ್ ಎಲಿಜಿಬಿಲಿಟಿ ಏನಿರ್ಬೇಕಂತಂದ್ರ, ಸೊ ಈ ಒಂದು ಕೋರ್ಸ್ ನೀವು ಮಾಡ್ಬೇಕಾದ್ರ ನೀವು PUC ಸೈನ್ಸ್ ಅನ್ನ ಪಾಸ್ ಆಗಿರ್ಲೇಬೇಕಾಗ್ತದ. ಸೊ ಅದರ ಜೊತೆಗೇನೆ ನೀವು PUC ಸೈನ್ಸ್ ಒಳಗಡೆ ನಿಮ್ಮ ಕಾಂಬಿನೇಷನ್ PCMB ಅಥವಾ PCB ಕಾಂಬಿನೇಷನ್ ನೀವು ಹೊಂದಿದ್ದಾಗ ಮಾತ್ರ ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶಗಳು ಇರ್ತಾವು. ಸೊ ಇದನ್ನ ಮಾಡ್ಬೇಕಾದ್ರೆ ನಮ್ದು ಪ್ರೀವಿಯಸ್ ಇಯರ್ ಒಳಗಡೆ ಏನ್ ಪರ್ಸೆಂಟೇಜ್ ಇರ್ಬೇಕಂತ ಕೇಳಿದ್ರೆ ನಿಮ್ದು ಅಪ್ರಾಕ್ಸಿಮೇಟ್ಲಿ 50 to 55% ನೀವು ಹೊಂದಿದ್ರೆ ಮಾತ್ರ ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ನಿಮ್ಗೆ ಎಲಿಜಿಬಲ್ ಆಗ್ತೀರಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರೆ ನಮ್ಗೆ ಏನಾದ್ರು ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳು ಇರ್ತಾವೇನ್ರಿ ಅಂತ ಕೇಳ್ಬೋದು ನೀವು. ಯಾಕಂದ್ರೆ ಈಗ ಅಗ್ರಿಕಲ್ಚರ್ ಮಾಡ್ಬೇಕಾದ್ರೆ ನಮಗೆ ಒಂದಿಷ್ಟು ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳನ್ನ ಹೇಳಿದೆ ನಿಮ್ಗೆ ನಾನು. ಸೊ ಅದೇ ರೀತಿ ಈ ಒಂದು ಹಾರ್ಟಿಕಲ್ಚರ್ ಕೋರ್ಸ್ ನ ಮಾಡ್ಬೇಕಾದ್ರೆ ನಿಮ್ಗೆ ಒಂದಿಷ್ಟು ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳು ಇರ್ತಾವು. ಸೊ ಆ ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳು ಯಾವಪ್ಪ ಅಂತಂದ್ರೆ ಸೇಮ್ ಹ್ಯಾಸ್ ಯೂಸಲ್ ಅಲ್ಲಿ ಇಲ್ಲಿನೂ ಕೂಡ ICAR ಅನ್ನೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರ್ತೈತಿ. ಸೊ ICAR ಇಸ್ ನಥಿಂಗ್ ಬಟ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಹೇಳಿ ನಿಮಗೆ ನಾ ಮೊದಲೇ ವಿಡಿಯೋದೊಳಗೂ ಹೇಳಿದ್ದೆ. ಸೊ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಆದ್ಮೇಲೆ ಇಲ್ಲಿನೂ ಕೂಡ ನಮ್ಗೆ AIEEA ಅನ್ನೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ಸ್ ಕೂಡ ಇಲ್ಲಿ ಇರ್ತೈತಿ. ಸೊ ಎಂಟ್ರೆನ್ಸ್ ಎಕ್ಸಾಮ್ ಇಸ್ ನಥಿಂಗ್ ಬಟ್ ಆಲ್ ಇಂಡಿಯನ್ ಎಂಟ್ರೆನ್ಸ್ ಎಕ್ಸಾಮ್ ಅಡ್ಮಿಷನ್ ಅಂತ ಹೇಳಿ ಒಂದು ಎಕ್ಸಾಮ್ ಇರ್ತೈತಿ. ಸೊ ಈ ಎಕ್ಸಾಮ್ ಕೂಡ ಬರ್ತೀವಿ ನಾವು. ಸೊ ಆದ್ಮೇಲೆ ಆರ್ಟಿಕ್ಸ್ ಅನ್ನೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಇರ್ತೈತಿ. ಅದ್ರ ಜೊತೆಗೇನೆ ನೆಕ್ಸ್ಟ್ ನೀವೇನಾದ್ರೂ ಯಾವ್ದಾದ್ರು ಸ್ಟೇಟ್ ಒಳಗಡೆ ಸ್ಪೆಸಿಫಿಕ್ ಸ್ಟೇಟ್ ಒಳಗಡೆ ಮಾಡ್ಬೇಕಾದ್ರೆ ಆ ಸ್ಟೇಟ್ ಅದ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ನೀವು ಪಾಸ್ ಆಗ್ಬೇಕಾಗ್ತದೆ. ಸೊ ಈ ಎಕ್ಸಾಮ್ಸ್ ಗಳನ್ನ ನೀವು ಪಾಸ್ ಆದಾಗ ಮಾತ್ರ ನೀವು ಆ ಒಂದು ಕಾಲೇಜಸ್ ಒಳಗಡೆ ನೀವು ಆ ಒಂದು ಅಡ್ಮಿಷನ್ ತಗೋಬಹುದು. ಸೊ ನೀವೇನ್ ಕೇಳ್ಬೋದು, ಸೊ ಇವು 4 ಎಕ್ಸಾಮ್ ಬರೀಬೇಕಂದ್ರೆ ಸರ್ ಅಂತ ಕೇಳಿದ್ರೆ, ಸೊ ನಾಟ್. ನೀವು ಯಾವ ಒಂದು ಎಕ್ಸಾಮ್ ICAR ಅನ್ನೋ ಒಂದು ಎಕ್ಸಾಮ್ ಆದ್ರೆ ಬರೀಬಹುದು, ಅಥವಾ AIEEA ಅನ್ನೋ ಒಂದು ಎಕ್ಸಾಮ್ ಆದ್ರೆ ಬರೀಬಹುದು, ಅಥವಾ ಆರ್ಟಿಕ್ಸ್ ಅನ್ನೋ ಒಂದು ಎಕ್ಸಾಮ್ ಆಗಬಹುದು. ಅದ್ರ ಜೊತೆಗೆ ಸ್ಟೇಟ್ ಲೆವೆಲ್ ಎಕ್ಸಾಮ್ ನೀವು ಬರಿಬೇಕಂತದ. ಸೊ ಯಾವ್ದಾದ್ರು ಒಂದು ಎಕ್ಸಾಮ್ ನ ಬರೆದು ಅದ್ರ ಜೊತೆಗೆ ನೀವು ಸ್ಟೇಟ್ ಲೆವೆಲ್ ಎಕ್ಸಾಮ್ ಅನ್ನು ಕೂಡ ಬರಿಬೇಕಾಗ್ತದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇವರ ಡ್ಯೂರೇಷನ್ ಎಷ್ಟಿರ್ತದೆ ಅಂತ ಕೇಳಿದ್ರೆ, ಸೊ ಇದ್ರದ್ದು ಕೂಡ ನೀವು 4 ವರ್ಷ ಡ್ಯೂರೇಷನ್ ಇರ್ತೈತಿ. ಅದ್ರ ಜೊತೆಗೆ ಇದರಲ್ಲಿ ಕೂಡ ನೀವು 8 ಸೆಮ್ ಡಿವೈಡ್ ಮಾಡಿರ್ತಾರ. ಸೊ 8 ಸೆಮ್ ಒಂದು ಎಕ್ಸಾಮ್ ಬರಿಬೇಕಾಗ್ತದೆ, 8 ಸೆಮ್ ನೀವು ಕಲಿಬೇಕಾಗ್ತದೆ 4 ವರ್ಷದೊಳಗಡೆ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಮಾಡಿದಾಗ ನಾವ್ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ಫೇಸ್ ಮಾಡಬಹುದು ಅಂತ ಕೇಳಿದ್ರೆ, ಸೊ ಬೇಸಿಕಲಿ ಈ ಒಂದು ಕೋರ್ಸ್ ನ ಸಬ್ಜೆಕ್ಟ್ ಇಲ್ಲಿ ನಮ್ಗ ಸೈಂಟಿಫಿಕ್ ಬಯಾಲಜಿಕಲ್ ಸ್ಟಡಿ ಮೇಲೆ ಇರ್ತದೆ. ಅದಾದ್ಮೇಲೆ ಅಗ್ರಿಕಲ್ಚರ್ ಇಂಜಿನಿಯರ್ ಮೇಲೆ ಡಿಪೆಂಡ್ ಆಗಿರ್ತದೆ ಈ ಸಬ್ಜೆಕ್ಟ್ ಗಳು. ಸೊ ಹಾಗಾದ್ರೆ ಇದ್ರೊಳಗಡೆ ಬರುವಂತಹ ಮೊದಲನೇ ಸಬ್ಜೆಕ್ಟ್ ಯಾವ್ದಂತ ಕೇಳಿದ್ರೆ ಫಂಡಮೆಂಟಲ್ಸ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಸೊ ಏನ್ ಫಂಡಮೆಂಟಲ್ ಅಂತಂದ್ರೆ ಫಂಡಮೆಂಟಲ್ಸ್ ಆಫ್ ಹಾರ್ಟಿಕಲ್ಚರ್ ಅಂಡ್ ಸಾಯಿಲ್ ಸೈನ್ಸ್ ಅಂತ ನಾವು ಕಲಿತೀವಿ ಇದ್ರೊಳಗಡೆ. ಸೊ ಎರಡನೇ ಸಬ್ಜೆಕ್ಟ್ ಒಳಗಡೆ ಏನ್ ಕಲಿತೀವಿ, ಅಥವಾ ಎರಡನೇ ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರ, ಸೊ ನಿಮ್ಗೆ ಇಲ್ಲಿ ಎರಡನೇ ಸಬ್ಜೆಕ್ಟ್ ಪ್ಲಾಂಟ್ ಲೈಫ್ ಅಂತ ಬರುತ್ತೆ. ಸೊ ಪ್ಲಾಂಟ್ ಲೈಫ್ ಒಳಗಡೆ ಏನ್ ಕಲಿತೀವಿ ಅಂದ್ರೆ ಪ್ಲಾಂಟ್ ಪ್ರೋಗ್ನೋಸಿಸ್ ಆಗಿರ್ಬೋದು, ಪ್ಲಾಂಟ್ ಫಿಸಿಯಾಲಜಿ ಆಗಿರ್ಬೋದು, ಆಮೇಲೆ ಪ್ಲಾಂಟ್ ನ್ಯೂಟ್ರಿಷನ್ ಆಗಿರ್ಬೋದು. ಸೊ ಇವೆಲ್ಲ ಟಾಪಿಕ್ಸ್ ಗಳನ್ನ ನಾವು ಇಲ್ಲಿ ಈ ಒಂದು ಪ್ಲಾಂಟ್ ಲೈಫ್ ಒಳಗಡೆ ಕಲಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ಮೂರನೇ ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರೆ ಇವರಿಗೆ ಕ್ರಾಪ್ಟ್ ಕಲ್ಟಿವೇಶನ್ ಅಂತ ಕಲಿತೀವಿ. ಸೊ ಕ್ರಾಪ್ಟ್ ಕಲ್ಟಿವೇಶನ್ ಇಸ್ ನಥಿಂಗ್ ಬಟ್ ಪ್ರೊಡಕ್ಷನ್ ಆಫ್ ಸೀಡ್ಸ್. ಎಕ್ಸಾಂಪಲ್ ಫ್ರೂಟ್ ಸೀಡ್ಸ್ ಆಗಿರ್ಬೋದು, ಫ್ಲವರ್ ಸೀಡ್ಸ್ ಆಗಿರ್ಬೋದು, ಅಥವಾ ವೆಜಿಟೇಬಲ್ ಸೀಡ್ಸ್ ಆಗಿರ್ಬೋದು. ಸೊ ಇವುಗಳನ್ನೆಲ್ಲ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಇದ್ರೊಳಗಡೆ ಕಲಿತೀವಿ. ಈ ಒಂದು ಮೂರನೇ ಸಬ್ಜೆಕ್ಟ್ ಒಳಗಡೆ ಕಲಿತೀವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಾಲ್ಕನೇ ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರೆ ಇವರಿಗೆ ನಾಲ್ಕನೇ ಸಬ್ಜೆಕ್ಟ್ ಇಸ್ ನಥಿಂಗ್ ಬಟ್ ಒಂದಿಷ್ಟು ಸ್ಪೆಷಲೈಸ್ಡ್ ಟಾಪಿಕ್ಸ್ ಗಳು ಬರ್ತಾವು. ಸೊ ಆ ಟಾಪಿಕ್ಸ್ ಗಳು ಏನಪ್ಪಾ ಅಂತಂದ್ರೆ ಅರ್ನಮೆಂಟಲ್ ಹಾರ್ಟಿಕಲ್ಚರ್ ಅಂತ ಕಲಿತೀವಿ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕಲಿತೀವಿ. ಅದಾದ್ಮೇಲೆ ನಾವಿಲ್ಲಿ ನೆಕ್ಸ್ಟ್ ಮಶ್ರೂಮ್ ಕಲ್ಟಿವೇಶನ್ ಅಂತ ಕಲಿತೀವಿ. ಅದಾದ್ಮೇಲೆ ನಾವಿಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕಲಿತೀವಿ. ಇವೆಲ್ಲ ಸಬ್ಜೆಕ್ಟ್ ಸ್ಪೆಷಲೈಸ್ಡ್ ಟಾಪಿಕ್ಸ್ ಇವೆಲ್ಲ. ಸೊ ಇವುಗಳನ್ನೆಲ್ಲ ಕಲಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಮ್ಗೇನಾದ್ರು ಈ ಸಬ್ಜೆಕ್ಟ್ ಗಳಾದವ್ರು ಈಗ ಸಬ್ಜೆಕ್ಟ್ ಗಳು ಮುಗಿದ್ಮೇಲೆ ನಮಗೇನಾದ್ರು ಟ್ರೈನಿಂಗ್ ಇರ್ತದ, ಪ್ರಾಕ್ಟಿಕಲ್ ಏನಾಗಿರ್ತದೆ ಅಂತ ಕೇಳಿದ್ರೆ, ಸೊ ಪ್ರಾಕ್ಟಿಕಲ್ ಟ್ರೈನಿಂಗ್ ನಿಮಗೂ ಕೂಡ ಇರ್ತೈತಿ. ಸೊ ನೀವು ಕೂಡ ಫೀಲ್ಡ್ ಸರ್ವಿಸ್ ಅನ್ನ ಕೊಡ್ಬೇಕಾಗ್ತದ. ಸೊ ಎಕ್ಸಾಂಪಲ್
ಈ ಒಂದು ಪ್ಲಾಂಟ್ ಫಾರ್ಮಿಂಗ್ ಇರ್ತಾವಲ್ಲ, ಪ್ಲಾಂಟ್ ಫಾರ್ಮಿಂಗ್ ಅಥವಾ ಸೀಡ್ಸ್ ಫ್ರೂಟ್ ಫಾರ್ಮಿಂಗ್, ವೆಜಿಟೇಬಲ್ ಫಾರ್ಮಿಂಗ್, ಇದ್ರೊಳಗಡೆ ನೀವು ಜಾಸ್ತಿ ಒತ್ತು ಕೊಟ್ಟು ಅಲ್ಲಿನೂ ಕೂಡ ನೀವು ಯಾವ ತರ ಬೆಳೆನ ಬೆಳಿಬೇಕು, ಯಾವ ತರ ಅದರದ್ದು ಹೆಲ್ದಿ ಇಟ್ಕೋಬೇಕು, ಅದರ ಸಾಯಿಲ್ ಯಾವ ತರ ಇರ್ಬೇಕು ಅನ್ನೋದನ್ನ ನೀವು ಇಲ್ಲಿ ಕಲಿತೀರಾ. ಸೊ ಅದರೊಳಗಡೆ ಟ್ರೈನಿಂಗ್ ನೀವು ತಗೊಂತೀರಾ ಜಾಸ್ತಿ. ಸೊ ಅದಾದ್ಮೇಲೆ ಅಗ್ರಿ ಬಿಸ್ನೆಸ್ ಒಳಗಡೆ ಕೂಡ ನೀವು ಟ್ರೈನಿಂಗ್ ತಗೊಂತೀರಾ, ಅಂದ್ರೆ ಬಿಸ್ನೆಸ್ ಯಾವ ತರ ಮಾಡ್ಬೇಕು, ಯಾವ ತರ ಅದನ್ನ ಡೀಲ್ ಮಾಡ್ಬೇಕು ಅನ್ನೋದನ್ನ ಕಲಿತೀರಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮ್ಗೆ ಇಲ್ಲಿ ಈ ಒಂದು ಕೋರ್ಸ್ ಅನ್ನ ಮುಗಿಸಿದ್ವಿ ನಾವು, ಇದರೊಳಗಡೆ ಜಾಬ್ ಆಪರ್ಚುನಿಟಿಗಳು ಯಾವ ತರ ಇರ್ತಾವ ಅಂತ ಕೇಳ್ಬೋದಲ್ಲ. ಸೊ ನಿಮಗೆ ಇಲ್ಲಿ ಜಾಬ್ ಆಪರ್ಚುನಿಟಿಗಳು, ಮೊದಲಿಗೆ ನೀವು ಇಲ್ಲಿ ಹಾರ್ಟಿಕಲ್ಚರಿಸ್ಟ್ ಆಗಿ ವರ್ಕ್ ಮಾಡಬಹುದು. ಸೊ ಹಾರ್ಟಿಕಲ್ಚರಿಸ್ಟ್ ಕೆಲಸ ಏನಪ್ಪಾ ಅಂದ್ರೆ ಡಿಸೈನಿಂಗ್ ದ ಬ್ರೀಡಿಂಗ್ ಪ್ರೋಗ್ರಾಮ್ಸ್ ಅಥವಾ ಪ್ಲಾಂಟ್ ಗ್ರೋತ್ ಮ್ಯಾನೇಜರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಆಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಇನ್ನೊಂದು ಏನ್ ಕೆಲಸ ಮಾಡಬಹುದು ಅಂತಂದ್ರೆ ಪ್ಲಾಂಟೇಶನ್ ಮ್ಯಾನೇಜರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಸೊ ಪ್ಲಾಂಟೇಶನ್ ಮ್ಯಾನೇಜರ್ ಕೆಲಸ ಏನಪ್ಪಾ ಅಂತಂದ್ರೆ ಲಾರ್ಜ್ ಸೀಯಿಂಗ್ ಸ್ಕೇಲ್ಸ್ ಇರ್ತಾವಲ್ಲ, ಪ್ರೊಡಕ್ಷನ್ ಸ್ಕೇಲ್ ಇರ್ತಾವ, ಅಂದ್ರೆ ಎಕ್ಸಾಂಪಲ್ ಕಾಫಿ ಎಸ್ಟೇಟ್ ಆಗಿರ್ಬೋದು, ಆರ್ಚರ್ಡ್ ಎಸ್ಟೇಟ್ ಆಗಿರ್ಬೋದು. ಸೊ ಇವುಗಳನ್ನ ನೀವು ಮ್ಯಾನೇಜರ್ ಆಗಿ ವರ್ಕ್ ಮಾಡಬಹುದು ಅದರವರೇನು ಕೂಡ. ಸೊ ಇನ್ನು ಮೂರನೇ ಕೆಲಸ ಏನಪ್ಪಾ ಅಂತಂದ್ರೆ ನಿಮ್ಗೆ ಇಲ್ಲಿ ಫ್ಲೋರಿಕಲ್ಚರಿಸ್ಟ್ ಅಂಡ್ ಲ್ಯಾಂಡ್ ಸ್ಕೀಪರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಸೊ ಕಲ್ಚರಿಸ್ಟ್ ಅಂದ್ರೆ ಏನ್ ಕೆಲಸ ಮಾಡ್ತೀವಿ ಅಂತ ನಾವಿಲ್ಲಿ ಪ್ಲಾನಿಂಗ್ ಅಂಡ್ ಮ್ಯಾನೇಜಿಂಗ್ ದ ಫ್ಲೋರೋ ಪ್ರೊಡಕ್ಷನ್ಸ್ ಸೀಡ್ಸ್ ಗಳಾಗಿರ್ಬೋದು, ಫ್ರೂಟ್ಸ್ ಗಳಾಗಿರ್ಬೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಲ್ಯಾಂಡ್ ಸ್ಕೀಪರ್ ಡಿಸೈನರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಸೊ ಈ ತರ ನಿಮ್ಗೆ ಕೆಲಸಗಳು ಇರ್ತಾವೆ ಇದ್ರೊಳಗಡೆ. ನೆಕ್ಸ್ಟ್ ಏನ್ ಕೆಲಸ ಮಾಡಬಹುದು ಅಂತ ನೀವು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿಸ್ಟ್ ಆಗಿನ ಕೂಡ ವರ್ಕ್ ಮಾಡಬಹುದು. ಸೊ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಕೆಲಸ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಮೊದಲಿಗೆ ವರ್ಕಿಂಗ್ ಇನ್ ದ ಫುಡ್ ಪ್ರೊಸೆಸಿಂಗ್, ಅಂದ್ರೆ ಫುಡ್ ಪ್ರೊಸೆಸಿಂಗ್ ಏನ್ ಮಾಡ್ತಿರ್ತೀವಲ್ಲ, ಸೊ ಫುಡ್ ಪ್ರೊಸೆಸಿಂಗ್ ವರ್ಕ್ ಮಾಡಬಹುದು, ಅಥವಾ ಅದನ್ನ ಪ್ಯಾಕೇಜಿಂಗ್ ಮಾಡೋದಾಗಿರ್ಬೋದು, ಸಪ್ಲೈಯಿಂಗ್ ಮಾಡೋದಾಗಿರ್ಬೋದು, ಈ ತರ ಬಿಸ್ನೆಸ್ ಗಳ ಒಳಗಡೆ ನಾವು ಕೆಲಸ ಮಾಡಬಹುದು. ಅದಾದ್ಮೇಲೆ ನೆಕ್ಸ್ಟ್ ಏನ್ ಕೆಲಸ ಅಂತ ನಮ್ಗೆ ಅದ್ಮೇಲೆ ನಾವಿಲ್ಲಿ ಪ್ರೈವೇಟ್ ಸೆಕ್ಟರ್ ಅಷ್ಟೇ ಕೆಲಸ ಹಾಕತ್ತಿರಲಿಲ್ಲ ಸರ್, ಗೌರ್ಮೆಂಟ್ ಸೆಕ್ಟರ್ ಒಳಗಡೆ ಏನ್ ಕೆಲಸ ಇರೋದಿಲ್ಲ ಅಂತ ಕೇಳಿದ್ರೆ, ಸೊ ಡೆಫಿನೆಟ್ಲಿ ನಿಮ್ಗೆ ಗೌರ್ಮೆಂಟ್ ಸೆಕ್ಟರ್ ಒಳಗಡೆ ಏನೆಲ್ಲ ಕೆಲಸಗಳು ಇರ್ತಾವ ಅಂತಂದ್ರೆ, ಸೊ ನೀವು ಅಗ್ರಿಕಲ್ಚರ್ ಅಥವಾ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಒಳಗಡೆ ಇನ್ಸ್ಪೆಕ್ಟರ್ ಆಗಿನೂ ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಆಗಿನೂ ವರ್ಕ್ ಮಾಡಬಹುದು. ನೆಕ್ಸ್ಟ್ ಏನ್ ಮಾಡಬಹುದು ಅಂದ್ರೆ ನೀವು ಇಲ್ಲಿ ಫುಡ್ ಇನ್ಸ್ಪೆಕ್ಟರ್ ಆಗಿ ಸ್ಟೇಟ್ ಲೆವೆಲ್ ಅಥವಾ ನ್ಯಾಷನಲ್ ಲೆವೆಲ್ ಒಳಗಡೆ ಕೂಡ ನೀವು ಕೆಲಸ ಮಾಡಬಹುದು ಇನ್ಸ್ಪೆಕ್ಟರ್ ಆಗಿ. ಸೊ ಈ ತರ ಅವಕಾಶಗಳು ನಿಮ್ಗೆ ಗೌರ್ಮೆಂಟ್ ಸೆಕ್ಟರ್ ಒಳಗೆ ಇರ್ತಾವೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನೀವು ಕೇಳ್ಬೋದು, ನಾವು ಅಗ್ರಿಕಲ್ಚರ್ ಒಳಗಡೆ ಓನ್ ಬಿಸ್ನೆಸ್ ಮಾಡ್ಲಿಕ್ಕೆ ಅವಕಾಶಗಳಿದ್ವು, ಇನ್ನು ಆರ್ಟಿಕಲ್ಚರ್ ಒಳಗಡೆ ಏನಾದ್ರು ಓನ್ ಬಿಸ್ನೆಸ್ ಮಾಡ್ಲಿಕ್ಕೆ ಅವಕಾಶಗಳು ಇದಾವ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನಿಮಗೂ ಕೂಡ ಅವಕಾಶಗಳು ಇರ್ತಾವೆ. ಸೇಮ್ ಹ್ಯಾಸ್ ಯೂಸರ್ ನಿಮಗೂ ಕೂಡ ಈ ಸೀಡ್ಸ್ ಗಳ ಕಂಪನಿಗಳು ಇರ್ತಾವಲ್ಲ, ಅಂದ್ರೆ ಬೀಜಗಳ ಕಂಪನಿ, ಫ್ರೂಟ್ ಬೀಜ ಅಥವಾ ಈ ಒಂದು ವೆಜಿಟೇಬಲ್ ಬೀಜ ಆಗಿರ್ಬೋದು, ಫ್ಲವರ್ ಬೀಜ ಆಗಿರ್ಬೋದು, ಫ್ಲವರ್ ಟ್ರೀಸ್ ಆಗಿರ್ಬೋದು, ವೆಜಿಟೇಬಲ್ ಟ್ರೀಸ್ ಆಗಿರ್ಬೋದು, ಅಥವಾ ಈ ಒಂದು ಫ್ರೂಟ್ ಟ್ರೀಸ್ ಆಗಿರ್ಬೋದು, ಈ ತರ ಟ್ರೀಸ್ ಗಳ ಕಂಪನೀಸ್ ಗಳಲ್ಲಿ ನೀವು ಕೆಲಸ ಮಾಡಬಹುದು, ಅಥವಾ ನೀವು ಓನ್ ಕಂಪನೀಸ್ ಗಳನ್ನ ಓಪನ್ ಮಾಡಬಹುದು, ಓನ್ ಶಾಪ್ಸ್ ಗಳನ್ನು ಕೂಡ ಓಪನ್ ಮಾಡಬಹುದು. ಆಮೇಲೆ ಆಯಿಲ್ ಕಂಪನೀಸ್ ಅಂದ್ರೆ ಈಗ ಈ ಒಂದು ಔಷಧದ ಕಂಪನೀಸ್ ಇರ್ತಾವಲ್ಲ, ಆ ಒಂದು ಗಿಡಗಳಿಗೆ ಅಥವಾ ಔಷಧ ಯಾವ ತರ ಕೊಡಬೇಕು ಅವುಗಳನ್ನ ನೀವು ಓಪನ್ ಮಾಡಬಹುದು. ಆಮೇಲೆ ಗೊಬ್ಬರದ ಕಂಪನಿ, ಆರ್ಗ್ಯಾನಿಕ್ ಅಥವಾ ಇನ್ಆರ್ಗ್ಯಾನಿಕ್ ಪ್ರಾಡಕ್ಟ್ ಇರ್ತಾವಲ್ಲ, ಸೊ ಆ ಒಂದು ಇದನ್ನು ಕೂಡ ಕೆಮಿಕಲ್ಸ್ ಗಳನ್ನು ನೀವು ಕಂಪನಿಗಳು ಓಪನ್ ಮಾಡಬಹುದು. ಈ ತರ ಅವಕಾಶಗಳು ನಿಮಗೂ ಕೂಡ ಇರ್ತಾವೆ. ಅದಾದ್ಮೇಲೆ ನೀವು ಮಿಲ್ಕ್ ಡೈರಿನ ಓಪನ್ ಮಾಡಬಹುದು ಅಥವಾ ಫ್ರೂಟ್ ಡೈರಿನ ಓಪನ್ ಮಾಡಬಹುದು. ಈ ತರ ಅವಕಾಶಗಳು ಜಾಸ್ತಿ ಇರ್ತಾವೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ಜಾಬ್ ಅಪರ್ಚುನಿಟಿಗಳನ್ನ ಹೇಳಿದ್ರಿ, ನಮಗೆ ಸ್ಯಾಲರಿ ಸ್ಕೇಲ್ ಎಷ್ಟಿರ್ತದೆ ಅಂತ ಕೇಳಿದ್ರೆ, ಸೊ ಡೆಫಿನೆಟ್ಲಿ ನಿಮಗೂ ಕೂಡ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಫ್ರೆಶರ್ ಆಗಿ 35 to 40K ಸ್ಯಾಲರಿ ನೀವು ಪಡಿಬಹುದು. ಸೊ ಅದಾದ್ಮೇಲೆ ನೀವು ಎಕ್ಸ್ಪೀರಿಯನ್ಸ್ ಆದಂಗೆ ನಿಮ್ ಸ್ಯಾಲರಿ ಇನ್ಕ್ರೀಸ್ ಆಕೊಂತ ಹೋಗ್ತೈತಿ. ಸೊ ಅದಾದ್ಮೇಲೆ ನೀವು ಗೌರ್ಮೆಂಟ್ ಸೆಕ್ಟರ್ ಸ್ಯಾಲರಿ ಎಷ್ಟಿರ್ತದೆ ಅಂತ ಕೇಳಿದ್ರೆ, ನಿಮ್ದು ಅಪ್ರಾಕ್ಸಿಮೇಟ್ಲಿ 80 to 1 lakh ಪರ್ ಮಂತ್ ನೀವು ಸ್ಯಾಲರಿನ ಪಡಿಬಹುದು ಗೌರ್ಮೆಂಟ್ ಸೆಕ್ಟರ್ ಒಳಗಡೆ. ಸೊ ಇದ್ರ ಪ್ರೈವೇಟ್ ಸೆಕ್ಟರ್ ಒಳಗಡೆ ಜಾಸ್ತಿ ಇರ್ತದೆ. ಸೊ ಪ್ರೆಷರ್ ಆಗಿ ನಿಮ್ಗೆ ಇಷ್ಟನ್ನ ತಗೋತೀರಾ, ಆಮೇಲೆ ಎಕ್ಸ್ಪೀರಿಯನ್ಸ್ ಆದಂಗೆ ನೀವು ಕೂಡ ಲ್ಯಾಬ್ ಒಳಗಡೆ ಸ್ಯಾಲರಿನ ತಗೋತೀರಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ನಿಮ್ಗೆ ಎಂಟ್ರೆನ್ಸ್ ಎಕ್ಸಾಮ್ ನಿಮ್ಗೆ ಅವಾಗ ಹೇಳಿದೆ ನಾನು, ICAR ಅಂತ ಹೇಳಿ, ಆಮೇಲೆ AIEE ಅನ್ನೋ ಒಂದು ಎಕ್ಸಾಮ್ ನೀವು ಪಾಸ್ ಆಗ್ಬೇಕು. ಆಮೇಲೆ ಅದ್ರ ಜೊತೆಗೆ ಸ್ಟೇಟ್ ಲೆವೆಲ್ ಎಕ್ಸಾಮ್ ಕೂಡ ನೀವು ಪಾಸ್ ಆಗ್ಬೇಕಾಗ್ತದೆ. ಸೊ ನೆಕ್ಸ್ಟ್ ಈ ಒಂದು ಕೋರ್ಸಿನ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ನಮಗೆ ಕಮೆಂಟ್ ಮಾಡಿ, ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ BSc ಆರ್ಟಿಕಲ್ಚರ್ ಬಗ್ಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.